ಇವತ್ತು ನಿನಗೆ ಕೆಲಸ ಸಿಕ್ಕಿದೆ ಅಂದರೆ ಇದಕ್ಕೆ ಭೂಮಿ ಅಕ್ಕನೇ ಕಾರಣ. ಆ ಅಕ್ಕನಿಗೆ ನಾವೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹೌದು ರಾಮು, ಇವತ್ತು ನಾನು ಅಂಗನವಾಡಿ ಟೀಚರ್ ಕೆಲಸಕ್ಕೆ ಸೇರಿದ್ದೀನಿ, ಇವತ್ತು ಗೌರ್ಮೆಂಟ್ ಜಾಬ್ ತಗೊಂಡಿದ್ದೀನಿ ಅಂದರೆ ಅದಕ್ಕೆ ಈ ಅಕ್ಕನೇ ಕಾರಣ. ಎಲ್ಲದಕ್ಕೂ ನನಗೆ ಸಹಾಯ ಮಾಡಿರೋದು ಭೂಮಿ ಅಕ್ಕನೇ. ಈ ಜನ್ಮದಲ್ಲಿ ನಾನು ಮರೆಯೋದಿಲ್ಲ. ಸ್ವಂತ ಅಕ್ಕ ಆಗಿರೋಳು ನಮ್ಮ ಅಕ್ಕ ನನ್ನ ಮೇಲೆ ಎಷ್ಟು ಕೇಡು ಬಯಸಿದ್ಲು, ಅಂಥದ್ರಲ್ಲಿ ಇವಕ್ಕ ನನಗೆ ಎಷ್ಟು ಒಳ್ಳೇದು ಮಾಡ್ತು. ನಿಜವಾಗ್ಲೂ ಇವತ್ತು ನನಗೆ ತುಂಬ ಖುಷಿ ಆಗ್ತೈತೆ ರಾಮು. ಕಾಲಿಗೆ ಬಿದ್ದು ನಮಸ್ಕಾರ ತಗವ ಅಕ್ಕನ ಹತ್ರ. ಭೂಮಿ ಅಕ್ಕ, ಭೂಮಿ ಅಕ್ಕ. ಓ ರಾಮು, ಲೇಪು, ನೀವು ಬರೋದೇ ಕಾಯ್ತಾ ಇದ್ದೆ ನಾನು. ಆಶೀರ್ವಾದ ಮಾಡಿ ಭೂಮಿ ಅಕ್ಕ, ನನಗೆ ಆಶೀರ್ವಾದ ಮಾಡಿ. ತುಂಬ ಖುಷಿ ಆಯಿತು. ನೀವು ಹೆಂಗೋ ನನಗೆ ಒಳ್ಳೇದು ಮಾಡಿದ್ದಕ್ಕೆ ನನಗೆ ಗೌರ್ಮೆಂಟ್ ಜಾಬ್ ಆಗ್ಬಿಡ್ತು. ಹೆಂಗೋ ಸ್ವಲ್ಪ ಅಲ್ಲೂ ಇಲ್ಲೂ ಪರದಾಡಿ ಹೆಂಗೋ ನೀವು ಸ್ವಲ್ಪ ಹೇಳಿದ್ದಕ್ಕೆ ನಿಮ್ಮ ಮಾತಿಗೆ ಅವರು ಬೆಲೆ ಕೊಟ್ಟು ಹೆಂಗೋ ಅತ್ಲಾಗೆ ಯಾವುದೂ ಇರಲಿಲ್ಲ ಅಷ್ಟು ಪರ್ಸೆಂಟೇಜ್ ಇರೋ ಅಂಥದ್ದು. ಹಿಂಗೋ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಳೆ, ಕೊಡ್ರಿ ಸರ್ ಅಂತೇಳಿ ನಿಮ್ಮನ್ನು ಕೇಳಿದ್ರಂತೆ, ನೀವು ಹೇಳಿದ್ರಂತೆ ಹಂಗಂತ ಹೇಳ್ತಾಯಿದ್ರು. ನಿಜವಾಗ್ಲೂ ನೀವು ಹೇಳಿದ್ದಕ್ಕೆ ಹೆಂಗೋ ನಮ್ಗೆ ಇವತ್ತು ಕೆಲಸ ಆಯಿತು. ನಾನೊಂದು ಹೇಳ, ಯಾವುದೇ ಕಾರಣಕ್ಕೂ ನಾನು ನಿನ್ನ ನೋಡಿ ಕೆಲಸ ಕೊಡಿಸಿಲ್ಲ. ಇವತ್ತು ನಾನು ರಾಮು ಮುಖ ನೋಡಿರೋದು. ರಾಮು ನನ್ನ ತಮ್ಮ ತುಂಬ ಒಳ್ಳೆಯವನು. ಇವತ್ತು ನನಗೆ ಅಣ್ಣ ತಮ್ಮ ಯಾರೂ ಇಲ್ಲ, ನನ್ನ ತಮ್ಮ ಅಂದ್ಕೊಂಡಿದ್ದೀನಿ ರಾಮುನ ಇವತ್ತು. ಅದಕ್ಕೇ ಅವನಿಗೂ ಅಕ್ಕ ತಂಗಿ ಯಾರೂ ಇಲ್ಲ, ಅಣ್ಣ ತಮ್ಮಗಳು ಇದ್ದಾರೆ. ಅದಕ್ಕೇ ಅವನು ಇವತ್ತು ನನ್ನ ಸ್ವಂತ ಅಕ್ಕ ಅಂತ ತಿಳ್ಕೊಂಡಿದ್ದಾನೆ. ಇವತ್ತು ನಾನು ಅವನ್ನ ಸ್ವಂತ ತಮ್ಮ ಅಂತ ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನನ್ನ ತಮ್ಮನ ಮುಖ ನೋಡ್ಕೊಂಡು ನಾನು ನಿನಗೆ ಕೆಲಸ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದು. ನಿಜವಾಗ್ಲೂ ನಾನು ಕೊಡ್ರಿ ಸರ್, ಮಾಡ್ಕೊಂಡು ಹೋಗ್ತಾಳೆ, ಚೆನ್ನಾಗಿ ಒಳ್ಳೆ ಹುಡುಗಿ ಅಂತ ಹೇಳಿದ್ದೀನಿ. ಹಂಗೆ ಹೆಸರು ಪಡ್ಕೊಂಡು ಹೋಗ್ಬೇಕು. ನಾನು ಕೆಲಸ ಕೊಡಿಸಿದ ತಕ್ಕನಂಗೆ ನನಗೊಂದು ಒಳ್ಳೆ ಹೆಸರು ತೊಗೊಂಬಂದರೆ ಸಾಕು ನೀನು. ಈ ವಿಷಯ ನಮ್ಮ ಅಕ್ಕನಿಗೆ ಗೊತ್ತಾಗಬೇಕು. ಎಷ್ಟು ಹೊಟ್ಟೆ ಉರ್ಕೊಂತಾಳೋ ಗೊತ್ತಿಲ್ಲ ಭೂಮಿ ಅಕ್ಕ. ಅಯ್ಯೋ ಬಿಡು, ಯಾರೋ ಮೆರಿತಾರೆ ಅಂತ ಹೇಳಿ ನಾವು ಮೆರಿಯಕ್ಕೆ ಹೋಗ್ಬಾರ್ದು. ಯಾರಿಗೆ ಗೊತ್ತಾಗಿ ಏನಾಗಬೇಕಾಗೈತೆ? ಅಷ್ಟಕ್ಕೂ ನಮಗೆ ಕೆಲಸ, ನಮ್ಮ ಕೆಲಸ ಮುಖ್ಯ ಅಷ್ಟೇ. ನಾವು ದುಡಿಬೇಕು, ನಾವು ಚೆನ್ನಾಗಿರ್ಬೇಕು ಅಷ್ಟೇ. ಬೇರೆಯವ್ರಿಗೆ ಇನ್ನೊಬ್ರಿಗೆ ತೋರಿಸ್ಕೊಳಕ್ಕಾಗಲಿ, ಇನ್ನೊಬ್ರಿಗೆ ಗೊತ್ತಾಗಲಿ ಎಂಬುದಕ್ಕೋಸ್ಕರ ಮಾಡಬಾರ್ದು. ಇವಾಗ ನಿನಗೆ ಕೆಲಸ ಸಿಕ್ಕೈತೆ ಅಂತ ಒಂದಲ್ಲ ಒಂದು ನಿಮ್ಮ ಅಕ್ಕಗೆ ಗೊತ್ತಾಗುತ್ತೆ. ಅವಳು ಮೆರಿತಾಳೆ ಅಂತ ನಾವು ಮೆರಿಬಾರ್ದು, ಅದಕ್ಕೊಂದು ಅರ್ಥ ಇರಲ್ಲ. ಕೆಲಸ ಸಿಕ್ತಾ? ಅಯ್ಯೋ ಬೆಳಗ್ಗೆ ನಮ್ಮಣ್ಣ ಬಂದು ನನ್ನ ಹತ್ರ ಜಗಳ. ನನ್ನ ಹೆಂಡ್ತಿ ಕೊಡಿಸು, ಯಾಕೆ ಅವ್ರಿಗೆ ಕೊಡಿಸಿದ್ಯಾ ಕೆಲಸನ, ನನ್ನ ಹೆಂಡ್ತಿ ಕೊಡಿಸು ಅಂತೇಳಿ ನಮ್ಮಣ್ಣ ಜಗಳ ಮಾಡ್ತಾಯಿದ್ದ. ನಾನು ಅದಕ್ಕೆ ಒಂದೇ ಮಾತು ಹೇಳಿದೆ, ನಂದೇನಲ್ಲಪ್ಪ ಹೋಗಿ ಕೇಳಕ್ಕೆ ಗೌರ್ಮೆಂಟು, ನಾನೇನು ಗೌರ್ಮೆಂಟ್ ಕೆಲಸ ಕೊಡಾನೆ ಅಂತೇಳಿ ನಾನು ನಮ್ಮ ಅಣ್ಣನ ಹತ್ರ ಹೇಳ್ಬಿಟ್ಟೆ. ಬಂದು ನನ್ನ ಹತ್ರ ಜಗಳ ಮಾಡ್ಕೊಂಡು ಹೋದ. ನಮ್ಮ ಅಣ್ಣ ಬೇಜಾರ ಮಾಡ್ಕೊಳ್ಳೋನೆ. ಇದು ಒಳ್ಳೆ ವಿಷಯನ ಕೈತಪ್ಪ. ಏನು ನೀವೇನೇನು ಗೌರ್ಮೆಂಟ್ ಕೆಲಸ ಕೊಡ್ಸೋಕೆ ಏನು ಅವ್ರು ಹೋಗಿ ಅಲ್ಲಿ ಏನೋ ಎಕ್ಸಾಮ್ಗಳು ಇರ್ತವೆ, ಅವ್ನು ಬರೆದು ಏನು ಅಪ್ಲಿಕೇಶನ್ ಹಾಕ್ಬೇಕು ಅವ್ನು ಬರ್ದು ಹಾಕಿ ತಗೊಂತಾರಪ್ಪ. ನಿಮ್ಮನ್ನ ಯಾಕೆ ಕೇಳ್ತಾರೆ? ಅದೇ ಸ್ವಲ್ಪ ಹೇಳ್ರಿ ನೋಡು, ಹೇಳಲಿಲ್ಲ ಅಂತ. ಇವಾಗ ನಾವು ಒಂದು ಸ್ವಲ್ಪ ಹೇಳಿದ್ದಕ್ಕೆ ಇವಳಿಗೂ ಕೆಲಸ ಕೊಟ್ರಲ್ಲಪ್ಪ ಲೇಪುಗೆ, ಅದಕ್ಕೆ ನೀವು ಹೇಳಲಿಲ್ವಲ್ಲ ಅಂತ ಹೇಳಿ ಖಾಲಿ ಐತೆ ನೀವು ಹಾಕ್ರಿ ಅಂತಲೂ ಹೇಳಲಿಲ್ವಲ್ಲ ಅಂತ ಇವ್ರ ಅಣ್ಣ ಜಗಳ. ಹೆಂಗ ನನ್ನ ಮಗಳಿಗೆ ಒಳೈತಿ, ಹೆಂಗ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಮ್ಮ ಅಷ್ಟೇ. ನೀನು ಒಳ್ಳೊಳ್ಳೆ ಕೆಲ್ಸಕ್ಕೆ ಹೋಗ್ಬೋದು ಲೇಪು. ಇವಾಗ ಈ ಕೆಲಸನ ಚೆನ್ನಾಗಿ ಮಾಡಿದ್ರೆ ನೀನು ನಿಜವಾಗ್ಲೂ ಮುಂದೆ ಇನ್ನೂ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತೀಯ. ಈಗ ಅಂಗನವಾಡಿ ಟೀಚರ್ ಆಗಿದ್ಯಾ, ಆಮೇಲೆ ಸೂಪರ್ವೈಸರ್ ಆಗ್ತೀಯಾ, ಆಮೇಲೆ ಬೇರೆ ಬೇರೆ ಕೆಲಸಗಳಿಗೆ ಹಂಗೇನೆ ಪ್ರಮೋಷನ್ ಆಗುತ್ತೆ. ಅದಕ್ಕೋಸ್ಕರ ನೀನು ಚೆನ್ನಾಗಿ ಕೆಲಸ ಮಾಡಬೇಕು. ನಮ್ಮ ಕೆಲಸ ಏನೈತೆ ಅದನ್ನು ನಾವು ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ನನಗೆ ಈಗ ಕೆಲಸ ಕೊಡಿಸಿದ್ಕೂ ಒಂದು ಒಳ್ಳೆ ಹೆಸರು ತಂದರೆ ಸಾಕಪ್ಪ. ಒಳ್ಳೆ ಕೆಲಸ ತರ ಮೇಡಮ್ ಅಂತ ಅಂದರೆ ಸಾಕು ನಮ್ಮ ಸಾರು. ಅದೇ ನಾನು ಹೇಳ್ತಾ ಇದ್ದೀನಿ, ಭೂಮಿ ಅಕ್ಕ ಇವತ್ತು ನಮಗೆ ಕೆಲಸ ಕೊಡಿಸೈತೆ, ನೀನು ಅಕ್ಕನಿಗೆ ಒಂದು ಹೆಸರು ತರಬೇಕು, ನೀನು ಒಳ್ಳೆ ಕೆಲಸ ಮಾಡ್ಕೊಂಡು ಒಳ್ಳೆ ಹೆಸರು ಪಡಿಬೇಕು ಅಂತೇಳಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಭೂಮಿ ಅಕ್ಕ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಇವತ್ತು. ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರ್ತೀವಿ. ಹೆಂಗೋ ಕೆಲಸ ಬೇರೆ ಆಯ್ತಲ್ಲ, ಹೋಗಿ ಬರ್ತೀವಿ. ಭೂಮಿ ಅಕ್ಕ ಬರ್ತೀರಾ ನೀವು? ಹೋಗಿ ಬರೋಗ್ರಿ. ಇನ್ನೇನು ನನಗೆ ಸ್ವಲ್ಪ ಕೆಲಸ ಐತೆ ಬರೆಯೋದು. ನಾನು ನೆನ್ನೆ ಹೋಗಿದ್ದೆ, ಸಾಯಂಕಾಲ ಬೇಕಾದರೆ ಹೋಗ್ತೀನಿ ನಾನು. ನೀವು ಹೋಗಿ ಬರೋಗ್ರಿ ಇವಾಗ. ಸರಿ ಆಯಿತು ಭೂಮಿ ಅಕ್ಕ, ಹೋಗಿ ಬರ್ತೀವಿ. ಇವತ್ತು ನಮ್ಗೊಂಥರ ಸಂತೋಷ ಆಗ್ತೈತಿ. ನಮ್ಮ ಕೆಲಸದಾಗಿರೋದಕ್ಕೆ ನೋಡಪ್ಪ ಇವತ್ತು ಮೇಡಮ್ ಅನ್ನಿಸ್ಕೊಂಡು ಇವತ್ತು ಒಬ್ರಿಗೆ ಒಂದು ಹೇಳೋ ಅಂಥ ಸ್ಥಾನದಾಗ ಐತಲ್ಲಪ್ಪ ಅಂತ ಹೇಳಿ ನನಗೆ ಖುಷಿ ಆಗ್ತೈತಿ. ಇವತ್ತೇನೋ ಒಂಥರ ನನಗೆ ಸಂತೋಷ ಆಗ್ತೈತಿ ಕಣಮ್ಮ. ನನಗೂ ಹಂಗೆ ಭಾಳ ಖುಷಿ ಆಗ್ತೈತೆ ಕಣಮ್ಮ ಭೂಮಮ್ಮ. ಇವತ್ತು ನನ್ನ ಮಗಳು ನೋಡಪ್ಪ ಎಂಥ ಒಳ್ಳೆ ಕೆಲ್ಸಕ್ಕೆ ಹೋತು ಮೇಡಮ್ ಆತು ಅನ್ನಿಸ್ತೈತಿ. ಹಿಂಗೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ನೀನು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಕಣಮ್ಮ ನೀನು. ಸರಿ ಆಯಿತು ಕಣಮ್ಮ, ನನ್ನ ಕೆಲಸ ಏನು ಕೊಟ್ಟವ್ರೆ ಅದನ್ನು ನಾನು ಪರ್ಫೆಕ್ಟಾಗಿ ಮಾಡ್ತೀನಿ. ಕೆಲಸ ನಾನು ಮಾಡ್ಕೊಂಡು ಒಂದು ಒಳ್ಳೆ ಸರ್ವಿಸ್ ಅಂಬೋದು ಆಗಿಬಿಟ್ರೆ ಇನ್ನು ಒಳ್ಳೊಳ್ಳೆ ಕೆಲಸಗಳಿಗೆ ಹೋಗ್ತೀನಿ ಹೇಳು. ಹೋಗ್ತೀನಿ ನಾನು ಮುಂದಕ್ಕೆಲ್ಲ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಕೆಲಸಗಳಿಗೆ ಹೋಗ್ತೀನಿ ಹೇಳಪ್ಪ. ಹೋಗ್ತೀನಿ. ನಿಮ್ಗೆ ಖುಷಿ ಆಯ್ತಲ್ಲ?
ಹಂಗೆ ನಮ್ಮ ಭವ್ಯಮ್ಮನು ಒಂದೊಳ್ಳೆ ಕೆಲ್ಸಕ್ಕೆ ಸೇರಿಸ್ಬಿಟ್ರೆ ಸಾಕಮ್ಮ. ಅದೇ ಸಂತೋಷ. ನಮ್ಮ ಭವ್ಯಮ್ಮನೂ ಒಂದೊಳ್ಳೆ ಕೆಲ್ಸಕ್ಕೆ ಸೇರಿಸ್ಬಿಡು. ಚೆನ್ನಾಗಿ ಓದಿಸಿ. ಓದೋದು ಮಾತ್ರ ಪಕ್ಕ ಚೆನ್ನಾಗಿ ಓದ್ತಾಳೆ ಬಿಡು. ಏನು ಅದ್ರಾಗ ಏನು ಅನುಮಾನನೇ ಇಲ್ಲ ಕಣ್ಮಮ್ಮ. ಅವಳಿಗೂ ಕೆಲಸ ಪಕ್ಕ ಸಿಗುತ್ತೆ. ಹಿಂಗೆ ಓದಿರೆ ಭಾಳ ಚೆನ್ನಾಗಿ ಕೆಲಸ ತಗೊಂತಾಳೆ. ಒಳ್ಳೆ ಕೆಲಸಕ್ಕೆ ಹೋಗ್ತಾಳೆ. ಸುಮ್ಮನೆ ನಾನು ಒಳ್ಳೆ ಓದಿಸಿ ಅವಳಿಗೆ ಕೆಲಸ ಕೊಡಿಸ್ತೀನಿ ಮಾಮ. ನಾನು ಓದಿಸ್ತೀನಿ, ಸುಮ್ಮನೆ ರೀ. ಹೆಂಗಪ್ಪ ಎಲ್ಲ ನಾನು ನಿಮಗೆ ಬಿಟ್ಟಿದ್ದೀವಿ. ಅಕ್ಕಯ್ಯನು ಮಾಮನೆ ಎಲ್ಲ ನೋಡ್ಕೊಂಬ್ಲಿ ಅಂತ ಹೇಳಿ ನಮ್ಮ ಭವ್ಯಮ್ಮನ ನಾವೇ ಆತನು ಮಾತಾಡಕ್ಕೆ ಹೋಗಲ್ಲ. ಎಲ್ಲ ನೀವೇನೆ ಅವಳು ಓದ್ಸೋದು ಬರ್ಸೋದು, ಅವಳು ಹೆಂಗೆ ಓದ್ತಾಳೆ ಏನು ನಾವು ಯಾತಕ್ಕೆ ಕೇಳಕ್ಕೆ ಹೋಗಲ್ಲ. ನಾವು ಅಲ್ಲಿ ಬಿಡ್ಸೋಣ ಅಂತಿದ್ವಿ. ಆಗಲ್ಲ, ಕೈಲಾಗಲ್ಲ ಅಂತ. ಹೆಂಗಾನ ನೀವು ಕರ್ಕೊಂಬಂದು ಓದಿಸ್ತಾ ಇದ್ದೀರಾ, ನಿಮ್ಮದೇ ಹೆಸ್ರು ಎಲ್ಲನ. ಸರಿ ಆಯ್ತು ಬಿಡಮ್ಮ, ನಾನು ಓದಿಸ್ತೀನಿ. ನಾನೆಲ್ಲ ಓದಿಸಿ ನನ್ನ ತಂಗಿಗೆ ಒಂದೊಳ್ಳೆ ಸ್ಥಾನಕ್ಕೆ ನಿಲ್ಲಿಸ್ತೀನಿ ಬಿಡು. ಅವಳು ಓದಿಸಿ ಮದುವೆ ಮಾಡೋ ಜವಾಬ್ದಾರಿ ನಮ್ಮದು. ನಾನೇ ಜವಾಬ್ದಾರಿ ತಗೊಂತೀನಿ. ನಾವೀಗ ಕೂಲಿ ಮಾಡಿದ್ದೆಲ್ಲ ಕೊಡ್ತೀವಿ. ನಾವು ಯೋಟಾಗೋ ತಾಟ್ ಕೊಡ್ತೀವಿ. ನಮ್ಮ ಕೈಲಾದೊಟ್ಟು ನಮ್ದಿರೋ ಪರಿಸ್ಥಿತಿಗೆ ಗೊತ್ತೇ ಐತೆ. ನಾವು ಕೂಲಿ ಮಾಡಿದ್ದೆಲ್ಲ ನಾವು ಕೊಡ್ತೀವಿ. ಮುಂದೆ ಯಾವ್ದಾರ ಒಂದು ಒಳ್ಳೆ ಗಂಡು ಹುಡುಕಿ ಮದುವೆ ಮಾಡೋ ಜವಾಬ್ದಾರಿ ನಿಮ್ಮದೇನೆ, ಎಲ್ಲ ನಿಮ್ಮದೇ ಅಮ್ಮ. ಏನು ಕಷ್ಟ ಸುಖ ಆದರೂ ನಮ್ಮ ಭವ್ಯಮ್ಮನ ನೋಡ್ಕೊಂಬೋದೆಲ್ಲ ನೀವೇನೆ. ಅಯ್ಯೋ ನೋಡ್ಕೊಂತೀವಿ ಬಿಡು ಮಮ್ಮ, ನಿನ್ನ ತಲೆ ಕೆಡಿಸ್ಕೋಬೇಡ. ನಮ್ಮ ಭವ್ಯನ ಇವತ್ತು ನಮ್ಮ ಮಗಳಮ್ಮಂಗೆ ನಾವು ನೋಡ್ಕೊಂತಾ ಇದ್ದೀವಿ. ನಮ್ಮ ಮಗಳು ಅನ್ಕೊಂಡಿದ್ದೀನಿ ನಾನು. ನಮಗೆ ಇವತ್ತು ನಮ್ಮ ಭವ್ಯನೇ ನಮ್ಮ ಮಗಳು. ಹಂಗೆ ಅನ್ಕೊಂಡೆ ನಾನು ಇವತ್ತು ಓದಿಸ್ತಾ ಇರೋದು. ನಿನ್ನ ತಲೆ ಕೆಡಿಸ್ಕೋಬೇಡ. ಓದಿಸೋ ಜವಾಬ್ದಾರಿನೂ ನಂದೆ, ಮದುವೆ ಮಾಡೋ ಜವಾಬ್ದಾರಿನೂ ನಂದೆ, ಒಳ್ಳೆ ಮನೆ ಸೇರಿಸೋ ಜವಾಬ್ದಾರಿನೂ ನಂದೆ. ಇವಾಗ ಸದ್ಯಕ್ಕೆ ಓದಲಿ. ಮದುವೆ ಚಿಂತೆ ಬೇಡ. ಮದುವೆ ಚಿಂತೆ ಆಮೇಲೆ ನಾವು ಯೋಚನೆ ಮಾಡೋಕ್ಕಾಗುತ್ತೆ. ಇವಾಗ ಬೇಡ. ಇವಾಗ ಯಾಕೆ ಅದರ ಸುದ್ದಿನೇ ಬೇಡ. ಇವಾಗ ಮದುವೆ ಸುದ್ದಿ ಫಸ್ಟ್ ಅವಳು ಓದಿ ಒಂದು ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಬ್ಲಿ. ಆಮೇಲೆ ನಾವು ಮದುವೆ ಸುದ್ದಿ ಮಾತಾಡೋಣ. ನೀವು ಮದುವೆ ಸುದ್ದಿನೇ ಬೇಡ, ಸುಮ್ಮನೆ ಇದ್ಬಿಡಿ. ಯಾಕೆ ಪಾಪ ಹಿಂಗೆ ಹೇಳ್ತಾ ಇದೆಯಾ? ಏನಿಲ್ಲ, ನಮ್ಮ ಭವ್ಯಮ್ಮನ ಓದಿಸೋ ಜವಾಬ್ದಾರಿ ನಿಮ್ಮದೇನೆ. ನಾವು ಕೂಲಿ ಮಾಡಿದ್ದೆಲ್ಲ ಯಾತು ಇಕ್ಕೆಮಲ್ಲ ಎಲ್ಲ ನೀವೇನೆ. ಈಗ ಕೇಳ್ರಿ, ನೀವೇ ಓದಿಸಿ ಅವಳನ್ನ ಒಳ್ಳೆ ಮನೆ ಸೇರಿಸ್ರಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಹುಡ್ಗನ್ ಭಾಳ ಚೆನ್ನಾಗಿ ನೋಡ್ಕೊಂತಾನೆ ಬಿಡಪ್ಪ. ನನ್ನ ಮಗಳನ್ನ ಓದಿಸ್ತೀನಿ, ನನ್ನ ಮಗಳು ನೋಡ್ಕೊಂತೀನಿ ಅಂತಾನೆ. ಇವತ್ತು ನಿಜವಾಗ್ಲೂ ಭಾಳ ಆಸೆ ಇಕ್ಕೆಬಿಟ್ಟವನಿ. ಚೆನ್ನಾಗಿ ಓದಿಸಿ ಒಂದೊಳ್ಳೆ ಮನೆ ಸೇರಿಸ್ಬೇಕು ಅಂತ ಭವ್ಯಮ್ಮನ ಮೇಲೆ. ನನಗೂ ಇಲ್ಲ ಅಷ್ಟೊಂದು ಆಸೆ. ಈ ಅಪ್ಪಗಂತೂ ಸಖತ್ತು ಆಸೆ ನಮ್ಮ ಭವ್ಯನ ಮೇಲೆ. ಇವತ್ತು ನನ್ನ ಮಗಳಿದ್ದಂಗೆ ನನ್ನ ಮಗಳು ಥರ ನಾನು ನೋಡ್ಕೊಂತೀನಿ, ಒಳ್ಳೆ ಮನೆಗೆ ಸೇರಿಸ್ತೀನಿ, ಚೆನ್ನಾಗಿ ಓದಿಸ್ತೀನಿ. ಈ ಅಪ್ಪನಿಗೆ ಜಾಸ್ತಿ. ನಮ್ಮ ಅಪ್ಪಗೂ ಇಲ್ಲ ಅಷ್ಟೊಂದು ಪ್ರೀತಿ. ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಅಂದರೆ ಇವತ್ತು ನಿಜವಾಗ್ಲೂ ಯಶು ಅವರು ತುಂಬ ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮ ಭವ್ಯ ಮಾಡಿರೋ ಪುಣ್ಯನೋ ಏನೋ ಇದು. ಎಲ್ಲರಿಗೂ ಇಂಥ ಮಾಮ್ ಸಿಗಲ್ಲ. ಇವತ್ತು ಹೆಂಗೆ ನೋಡ್ಕೊಂತಾನೆ, ನಿಜವಾಗ್ಲೂ ಭಾಳ ಚೆನ್ನಾಗಿ ನೋಡ್ಕೊಂತಾನೆ. ಇವತ್ತು ಹೆಂಗತ್ತ ನಾವು ನಮ್ಮ ಕೈಲಾದೊಟ್ಟು ಬದುಕು ಮಾಡ್ತೀವಿ, ಉಣ್ತೀವಿ, ನೆಮ್ಮದಿಗೆ ಇದ್ದೀವಿ ಕಣ. ಕೈಲಿ ಬಂದಾಗಿಂದಾನು ಇಲ್ಲಿಗೆ ಬಂದಾಗಿಂದ ನಮಗೂ ನೆಮ್ಮದಿ ಆಗ್ಬಿಟ್ಟೈತಿ. ನೆಮ್ಮದಿ ಜೀವನ ಮಾಡ್ತಾ ಇದೀವಿ. ಮೊದಲು ಒಂಥರ ನಮ್ಮೂರ ಯೋಟ್ ಕೂಲಿ ಮಾಡಿದ್ರು ನಮಗೆ ನೆಮ್ಮದಿ ಇರ್ತಿಲ್ಲ. ಇದೇನಪ್ಪ ಇದು ಹಿಂಗಾತು, ನಮ್ಮ ಬಾಳಿ ಏನಪ್ಪ ಒಂದು ಮನೆ ಕಟ್ಕೊಂಬ್ಲಿಲ್ಲ, ಮಠ ಮಾಡ್ಕೊಂಬ್ಲಿಲ್ಲ, ಈಗ ಏನಪ್ಪ ಇದು ಅಮ್ಮಂಗಾತು. ಅಯ್ಯೋ ಮನೆ ಮಾಡ್ಕೊಂಬ್ಲಿಲ್ಲ, ನಮ್ಮ ಹುಡುಗರ್ನ ಒಳ್ಳೆ ಮನೆ ಸೇರಿಸ್ಲಿಲ್ಲ ಅಮ್ಮಂಗಾಗದು. ಇವಾಗ ನಮ್ಮ ಭೂಮಮ್ಮನ್ನೆಲ್ಲ ನೋಡಿದೆ. ನಮ್ಮ ಭೂಮಮ್ಮಿ ಹಂಗಾನ ಒಳ್ಳೆ ಕೆಲಸ ತಗೊಂಡು ಇವತ್ತು ನಮ್ಮ ಭೂಮಿಯಮ್ಮನ ಚೆನ್ನಾಗಿ ಓದುತ್ತೆ. ಒಂಥರ ನೆಮ್ಮದಿ ಆಗೈತೆ ಕಣಕ್ಕ ಇವತ್ತು. ನಿಜವಾಗ್ಲೂ ನಮ್ಮದು ಕೂಲಿ ಮಾಡ್ಕೊಂಡು ತಿಂಬರಿಗೆ ಬಡವರಿಗೆ ನೆಮ್ಮದಿ ಇರ್ಬೇಕು, ನೆಮ್ಮದಿ ಇರುತ್ತೆ. ದೇವರಮ್ಮನು ಕಾಪಾಡ್ತಾನೆ, ಎಲ್ಲರನ್ನೂ ಕಾಪಾಡ್ತಾನೆ. ಅಲ್ಲ ನೋಡು, ನಾವು ಅವಾಗ ಯೋಟ್ ಚಿಂತೆ ಮಾಡ್ತಿದ್ವಿ. ಇವತ್ತು ಆ ಚಿಂತೆ ಎಂಬುದು ದೇವರು ಹೋಗಡಿಸ್ಬಿಟ್ಟ. ನಮ್ಮಂಥ ಬಡವ್ರಿಗೆ ಯಾವತ್ತೂ ಕೈ ಹಿಡಿದು ಹಿಡಿತಾನೆ ಕಣಕ್ಕ ದೇವರು. ಒಳ್ಳೇದು ಮಾಡೇ ಮಾಡ್ತಾನೆ. ಮತ್ತೆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ಕಣಪ್ಪ ಬಡವರಿಗೆ. ಒಳ್ಳೇದು ಹಾಗೆ ಆಗುತ್ತೆ. ಸುಮ್ಮನಿರಿ, ಯೋಚನೆ ಮಾಡಬೇಡಿ. ಹೆಂಗನ ಇವತ್ತು ಭೂಮಮ್ಮ ಒಳ್ಳೆ ಸ್ಥಾನಕ್ಕೆ ಐತಿ. ನೋಡಿದ್ರಲ್ಲ ವೀಕ್ಷಕರು, ನಮ್ಮ ಅಪ್ಪ ನಮ್ಮ ಅಮ್ಮಗೆ ಎಷ್ಟು ಒಂಥರ ಇವಾಗ ನೆಮ್ಮದಿ ಆಗ್ಬಿಟ್ಟೈತೆ, ಎಷ್ಟು ಖುಷಿ ಆಗ್ತೈತೆ ಅವ್ರಿಗೆ. ನನ್ನ ಕೆಲಸ ತಗೊಂಡಿರೋದಕ್ಕೂ, ನಮ್ಮ ಭವ್ಯ ಚೆನ್ನಾಗಿ ಓದ್ತಾಳೆ, ನನ್ನ ಭವ್ಯನ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳಿ ನಮ್ಮ ಯಶು ಅವರು ಹೇಳೋದಕ್ಕೂ ತುಂಬ ಖುಷಿ ಆಗ್ಬಿಟ್ಟೈತೆ ನಿಜವಾಗ್ಲೂ. ಇಂಥ ಗಂಡನ ಪಡೆಯೋಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೆ. ಇಂಥ ಗಂಡ ಎಲ್ಲರಿಗೂ ಸಿಗಲ್ಲ. ನನಗೆ ಇವತ್ತು ನನ್ನ ಗಂಡ ಇಂಥ ದೇವ್ರಂಥ ಗಂಡ ಸಿಕ್ಕಿರೋದು ನನ್ನ ಅದೃಷ್ಟ. ಇವತ್ತು ನನ್ನ ತಂಗಿನ ನನ್ನ ಮಗಳು ಅಂತ ನೋಡ್ಕೊಂಡು ನಾನು ಒಳ್ಳೆ ಮನೆ ಸೇರಿಸಿ ಮದುವೆ ಮಾಡೋ ಜವಾಬ್ದಾರಿ ಅಂತ ಹೇಳಿ ಯಾವ ಮಾವ ಒಪ್ಕೊಂತಾರೆ ಹೇಳಿ. ಇವತ್ತು ನನ್ನ ಗಂಡ ಒಪ್ಕೊಂಡಿದ್ದಾರೆ ಅಂತ ಇವತ್ತು ಶ್ರೀರಾಮಚಂದ್ರ ಇದ್ದಂಗೆ ನನ್ನ ಗಂಡ ಇವತ್ತು ಲೇಪುಗೂ ಕೆಲಸ ಸಿಕ್ತು. ಅವ್ರಿಗೂ ಖುಷಿ ಆಯಿತು. ನಾನು ಇವತ್ತು ಲೇಪು ಮುಖ ನೋಡ್ಕೊಂಡು ಯಾವುದೇ ಕಾರಣಕ್ಕೂ ನನ್ನ ಕೆಲಸ ಕೊಡಿಸಿಲ್ಲ. ರಾಮು ಮುಖ ನೋಡ್ಕೊಂಡು ನಾನು ಕೆಲಸ ಕೊಡಿಸಿದ್ದೀನಿ. ನಮ್ಮ ಅಪ್ಪ ನಮ್ಮ ಅಮ್ಮಿಗೂ ನೆಮ್ಮದಿ ಆಗೈತೆ. ನನಗೆ ಭಾಳ ಖುಷಿ ಆಯಿತು ನಿಜವಾಗ್ಲೂ. ನೋಡ್ತಾ ಇರಿ, ನೆನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.